ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶತಮಾನದ ಸಂತ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಪಾದ ಬಿಟ್ಟಂತ ಪುಣ್ಯಭೂಮಿಯಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶದ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಕನ್ನಡ ನಾಡಿನ ಅನ್ನದಾತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿ ಈ ನಾಡಿನ ರೈತರಿಗೆ ಗೌರವ ಸಲ್ಲಿಸಿರ್ತಕ್ಕಂಥ ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೋರ್ವ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವ್ರು ನನ್ನ ಅಧ್ಯಾತ್ಮದ ಮಾರ್ಗದರ್ಶಕರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮನಿಷ್ಠ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೋರ್ವ ಪವನ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವ್ರು ಮಾತೋಶ್ರೀ ಸುವರ್ಣ ತಾಯಿಯವರ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಇನ್ನೋರ್ವ ತಾಯಿಯವರ ದಿವ್ಯ ಚರಣಕ್ಕೂ ಅಧ್ಯಾತ್ಮದ ಸದ್ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಯಸೀನ್ ಮುಲ್ಲಾ ಗುರುಗಳ ದಿವ್ಯ ಚರಣಕ್ಕೂ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಆದಿಯಾಗಿ ರಾಹುಲ್ ಕೂಪ್ಕಡ್ಡಿ ಅವರು, ಶಾಂತಗೌಡರು, ಕಲ್ಲು ಸೊನ್ನದವರು, ಸಂಗಮೇಶ್ ಸಗರ್ ಅವರು, ಶರಣಪ್ಪ ಮರಳಿ ಅವರು, ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಗ್ರಾಮ ಘಟಕದ ಅಧ್ಯಕ್ಷರು, ಎಲ್ಲ ತಾಯಂದಿರು, ಇಲ್ಲಿ ನಡೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೆ ಶರಣಾರ್ಥಿಗಳು. ಬಂಧುಗಳೇ, ಇಲ್ಲಿವರೆಗೆ ಎಲ್ಲ ರೈತ ಸಂಘದ ಬಗ್ಗೆ ಹೇಳಿದ್ರು. ಸಿದ್ದೇಶ್ವರ ಶ್ರೀಗಳನ್ನ ಒಂದ ಮಾತಿನೊಳಗೆ ನೆನಪು ಮಾಡಿಕೊಳ್ಳುತ್ತೇನೆ. ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಿ ಭಾರತಕ್ಕೆ ಬರ್ತಾ ಇದ್ರು. ವಿಮಾನ ನಿಲ್ದಾಣದೊಳಗೆ ಒಂದೇ ಒಂದು ಪ್ರಶ್ನೆ ಮಾಡಿದ್ರು, ಬುದ್ಧಿ ಜಗತ್ತಿನ ಎಲ್ಲ ದೇಶಗಳಿಗೆ ಅಡ್ಡಾಡಿರಿ, ಸಂಚಾರ ಮಾಡಿರಿ, ಪ್ರವಚನ ಮಾಡಿರಿ, ನೀವು ಯಾರಿಗೆ ಗೌರವ ಕೊಡ್ತೀರಿ ಅಂತಂದಾಗ ನಡೆದಾಡುವ ಸಂತರ ಬಾಯಿಂದ ಬಂದಿರತಕ್ಕಂತ ಮಾತು, ಈ ಮಣ್ಣಿನೊಳಗ ಚಿನ್ನದಂತ ಬೆಳೀತಕ್ಕಂತ ಅನ್ನದಾತನಿಗೆ ನಾ ಗೌರವ ಕೊಡ್ತೀನಿ ಅಂತ. ನಾನ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗ ಮುಗುಳು ಕೊಡದಪ್ಪು ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿದ್ರು. ಅವರ ಸಾನ್ನಿಧ್ಯದೊಳಗೆ ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕಲ್ಲ, MLA-ಗಳಿಗಲ್ಲ, ಇಡೀ ನಾಡಿನ ರೈತರಿಗೆ ಒಂದು ಸಂದೇಶವನ್ನ ಕೊಡ್ತೀನಿ. ಇವತ್ತು ನಮ್ಮ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ, ಆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಆ ಜಿಲ್ಲೆ, ಈ ಜಿಲ್ಲೆ, ನಾನ್ ಅಧ್ಯಕ್ಷ, ನೀನ್ ಅಧ್ಯಕ್ಷ, ಇದೆಲ್ಲವನ್ನ ದೂರ ಸರಿಸಬೇಕು. ಈ ವೇದಿಕೆ ಮುಖಾಂತರ ವಿನಂತಿ ಮೂಲಕ ನಿಮ್ಗೆ ಆಹ್ವಾನವನ್ನು ಕೊಡ್ತೇನೆ. ಮುಂದಿನ ದಿನಮಾನಗಳು ಉತ್ತರ ಕರ್ನಾಟಕದ ಒಂದು ಸಮಾವೇಶ ಆಗ್ತದ. ನಿಮ್ಮೆಲ್ಲ ರಾಜ್ಯಾಧ್ಯಕ್ಷ, ನಿಮ್ಮೆಲ್ಲ ಪದಾಧಿಕಾರಿಗಳು, ನಿಮ್ಮೆಲ್ಲ ಸಂಘಟನೆಯನ್ನು ದೂರ ಸರಿಸ್ರಿ. ಮುಗುಳ ಕೂಡ ಅಪ್ಪವ್ರ ನೇತೃತ್ವದೊಳಗ ಲಕ್ಷಾಂತರ ರೈತರು ಸೇರ್ತಾರ, ಬಂದೆಲ್ಲ ಸೇರ್ಕೊಂಡ್ಬಿಡ್ರಿ. ನೀವೆಲ್ಲ ವಿಚಾರ ಮಾಡ್ರಿ. ಯಾವ್ದಾರ ಒಂದು DCC ಬ್ಯಾಂಕ್ ಬರ್ತಾರ, ಬಿಜೆಪಿ, JDS, ಕಾಂಗ್ರೆಸ್ ರಾತ್ರಿ ಮರಿತಾರ, ಹೋಟೆಲ್ದಾಗ ಒಂದಾಗ್ತಾರ. ನಿಮಗ್ ವಿಚಾರ ಮಾಡ್ಬೇಕು ನೀವೆಲ್ಲ. ಯಾಕ್ರಿ ಬುದ್ಧಿ? ಎಲ್ಲ ಪಕ್ಷ, ಜಾತಿ, ಧರ್ಮ, ರೊಕ್ಕ ಹಿಂದೆ ಬಡದಾಡಿರ್ತಾರೆ, ಎಲ್ಲ ಮರಿತಾರ. ಮತ್ ನೀವ್ಯಾಕೆ ಒಂದಾಗ್ತಾ ಇಲ್ಲ? ಇವತ್ತಿಲ್ಲಿ ಸಿದ್ದೇಶ್ವರ ಜಾತ್ರೆ ನಡೆದಿರ್ತದ, ಮುಗುಳ ಕೊಡದ ಎಲ್ಲಾ ಲಿಂಗರ ಜಾತ್ರೆ ನಡೆದಿರ್ತದ, ಲಕ್ಷಗಟ್ಲೆ ಜನ ಇರ್ತದ, ತೇರ್ ಎಡೀತಿರ್ತದ. ಆ ಮೂಲೆಯೊಳಗೊಬ್ಬ ನಿಂತಿರ್ತಾನ. ಎಲ್ಲಾ ಮಂದಿ ನಮಗ್ ಪರಿಚಯ ಇರುವುದಿಲ್ಲ. ಅದರ ನಮ್ ಬೆಳಗಾವಿಯವ, ಬಿಜಾಪುರದವ, ಗದಗದವ ಅಂತ ಒಬ್ಬ ಪರಿಚಯ ಇರ್ತಾನ. ಹೆಂಗ ದೂರಿಂದ ಕೈ ಮಾಡ್ತಿರಲ್ಲ. ಇನ್ನು ಮ್ಯಾಗ ನಿಮಗೆ ವಿನಂತಿ ಮಾಡಿಕೊಡುತ್ತೀನಿ, ಕರ್ನಾಟಕದ 31 ಜಿಲ್ಲೆ ಒಳಗೆ ಹಸಿರು ಟವಲ್ ಹಾಕೊಂಡು ಯಾವ ಭೇಟಿ ಆಗ್ತಲ್ಲ, ಇವ್ರು ರೈತ ಸಂಘದ ಅಭಿಮಾನ ಒಪ್ಕೊಂಡು ಯಾವಾಗ ಗೆಲ್ಲಿಕ್ ಸಾಧ್ಯದ? ಎಷ್ಟು ವರ್ಷ ಆಯ್ತು ಈ ಭಾಗದೊಳಗೆ ರಾಜಕಾರಣಿಗಳಾರಲ್ಲ, ಅಧಿವೇಶನದೊಳಗೆ ಬಹಳ ಚಂದ ಮಾತಾಡ್ತಾರ. ಎಷ್ಟೈತ್ರಿ ಆಲ್ಮಟ್ಟಿ? 519.6 ಈಗ ಸದ್ಯ ಅದ. 524.256 ಆಗ್ಬೇಕು. ಇವೆಲ್ಲ ಏನ್ MLA-ಗಳು ಸಹಾಯನ ಆಗ್ತದ? ನೀವ್ ಯಾವಾಗ ಕೇಳೋರು? 10 ವರ್ಷ ಆತ್ ನೋಡ್ತೀನಿ ವಿಧಾನಸೌಧದೊಳಗೆ ಮಾತಾಡ್ತಾರ. ಆಲ್ಮಟ್ಟಿ ಎತ್ತರ ಆಗ್ಬೇಕು. ಯಾವಾಗ ಆಗ್ಬೇಕು? MLA-ಗಳ ಪಗಾರ ಹೆಚ್ಚಾಗ್ಯದ, ಅವ್ರ ಭತ್ತೆ ಹೆಚ್ಚಾಗ್ಯದ, ಸವಲತ್ತುಗಳು ಹೆಚ್ಚಾಗ್ಲಿಕ್ಕತ್ತವ. ಆದ್ರ 5 ಜಿಲ್ಲೆಗಳಿಗೆ ನೀರಾವರಿ ಬರ್ತಕ್ಕಂಥ ಆಲಮಟ್ಟಿ 524.256 ಯಾಕೆ ಎತ್ತರ ಆಗ್ತಾ ಇಲ್ಲ? ನಿಮ್ ಒಳಗ್ ಗಟ್ಟಿ ಧ್ವನಿ ಆಗ್ತಾ ಇಲ್ಲ. ಯಾವ MLA ಮ್ಯಾಗ ಡಿಪೆಂಡ್ ಇಲ್ಲ. ಈ ವೇದಿಕೆ ಹೆಂಗದ ಅಂದ್ರೆ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನ ವೇದಿಕೆ ಇದು. ಯಾವುದೇ ಪಕ್ಷ ಜಾತಿಗೆ ಸಂಬಂಧ ಇಲ್ಲ. ನೀವ್ ಯಾಕೆ ಗಟ್ಟಿ ಆಗಬೇಕು ಅಂತಂದ್ರ ಒಂದು ಮಾತನ್ನು ಹೇಳುತ್ತೀನಿ. ಈ ಟವಲ್ಗೆ ಎಷ್ಟು ತಾಕತ್ತದ ಈ ನಾಡಿನೊಳಗ ಅಂದ್ರ 1980 ಮಹದಾಯಿ ನೀರಿಗಾಗಿ 13.5 TMC ನೀರಿಗಾಗಿ ಹೋರಾಟ ನಡೆದಿತ್ತು. 7.6 TMC ಕುಡಿಯುವ ನೀರಿನ ಹೋರಾಟಗಾಗಿ. ಅದು ಗುಂಡೂರಾವ್ ಸರ್ಕಾರ ಅಂತೇಳಿ ರಾಜ್ಯದ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ.
ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿ ರೈತರನ್ನ ಕೊಂದು ಹಾಕಿದ್ದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಂಥ ವೇದಿಕೆ ಮ್ಯಾಗ ನಿಂತ ಕರೆ ಕೊಡ್ತಾರ. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ, ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಇಡೀ ಗುಂಡೂರಾವ್ ಸರ್ಕಾರ ಬಿದ್ದು ಅಂತ ತಾಕತ್ತಿ ಟವಲ್ಗದ. ನೀವೇನ್ ಮಾಡ್ತಾ ಇದ್ದೀರಿ? ಯಾಕೆ ಒಕ್ಕಟ್ಟಾಗ್ತಾ ಇಲ್ಲ? ನಮ್ಮೊಳಗೆ ಯಾಕೆ ಭೇದ ಭಾವ ಬರ್ತಾ ಇದೆ? ಸಾಮರಸ್ಯದ ಕೊರತೆ ಆಗ್ಲಿಕ್ಕತ್ತದ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ, 5 ಗ್ಯಾರಂಟಿಗಳನ್ನು ಕೊಟ್ಟು ಇಡೀ ರಾಜ್ಯ ಹಾಳಾಗಿ ಹೊಂಟದ. ಧಾರವಾಡದೊಳಗೆ ಮೊನ್ನೆ 50,000 ವಿದ್ಯಾರ್ಥಿಗಳು ನೌಕರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. 2,86,000 ಹುದ್ದೆಗಳ ಖಾಲಿ ಅದಾವು. ಬರೇ 2 MLA ಸತ್ರ ತಿಂಗಳದೊಳಗೆ ಕಾನೂನುಬದ್ಧವಾಗಿ ನೇಮಕ ಆಗಬೇಕು, MLA ಆಗಬೇಕು. ರಾಜ್ಯ ಸರ್ಕಾರ ನಡೆಯಂಗಿಲ್ಲ. ಆದ್ರೆ 2,86,000 ಹುದ್ದೆಗಳು ರಾಜ್ಯದೊಳಗೆ ಖಾಲಿ ಅದಾವ, ಅದ್ರ ಸರ್ಕಾರ ನಡೀತದೆ. ಹೆಂಗ್ರಿ? ಯಾವ ಉದ್ದೇಶಕ್ಕಾಗಿ ನಡೀತದ? ಇಲ್ಲೊಂದು ಹೇಳಿದ್ರು, NTPC ಇಂದ ಕರೆಂಟ್ ಮಹಾರಾಷ್ಟ್ರಕ್ಕೆ ಹೊಂಟದ. ಇಲ್ಲಿ ಯಾವುದೋ ತಳೆವಾಡ ಅಂತ ಊರ್ದ ಹೋದ್ರಿ. ತಳೆವಾಡ ಅನ್ನೋ ಊರದೊಳಗೆ ರೈತ ತಹಸೀಲ್ದಾರ್, PSI ಎಲ್ಲ ಸಿಬ್ಬಂದಿ ಇದ್ದಾಗ ರೈತ ವಿಷಯ ತಗೊಳ್ತಾನಂದ್ರೆ ಎಲ್ಲಿ ಹೊಂಟದ ಕಾನೂನು ವ್ಯವಸ್ಥೆ? ಪರಿಹಾರ ಸಿಗ್ತಾ ಇಲ್ಲ. ಯಾರು ಕೇಳೋರು? MLA ಕೇಳಂಗಿಲ್ಲ, MP ಕೇಳಂಗಿಲ್ಲ. ಇವತ್ತು ರಾಜ್ಯದೊಳಗೆ ಜಾತಿ ಸಮೀಕರಣ ನಡೆದದ. ಯಾಕೆ ಮಾಡ್ತಾ ಇದ್ದೀರಿ ಜಾತಿ ಸಮೀಕರಣ? ನಮ್ಮಲ್ಲಿ ಜಾತಿ ಇಲ್ಲ. ಕನ್ನಡ ನಾಡಿನೊಳಗೆ 2 ಜಾತಿ ಅದಾವು, ಹೆಣ್ಣು ಗಂಡು. ಅದು ಅಲ್ಲ, ದುಡಿಯುವಂತವ್ರದ್ದು ಒಂದು ಜಾತಿ ಆದ್ರೆ ದುಡಿದಂತವ್ರದ್ದು ಕುಂತ ತಿನ್ನೋರ್ದು ಒಂದು ಜಾತಿ ಅದ. 2 ಜಾತಿ ಅದ, ಬೇರೆ ಯಾವುದಿಲ್ಲ. ಯಾಕೆ ಜಾತಿ ಸಮೀಕರಣ ಮಾಡ್ತೀರಿ? ಮಾಡ್ರಿ. ಜಾತಿ ಸಮೀಕರಣ ಮಾಡುದಾದ್ರೆ ಯಾಕೆ ಕರ್ನಾಟಕದ ರೈತ ಆತ್ಮಹತ್ಯೆ ಮಾಡ್ಕೊಳಿಕತ್ತಾನ? ವೃದ್ಧಾಶ್ರಮಗಳು, ಅನಾಥಾಶ್ರಮಗಳ ಸಂಖ್ಯೆ ಯಾಕೆ ಹೆಚ್ಚಾಗ್ಲಿಕ್ಕತ್ತ? ಒಂದು ಸಮೀಕರಣ ಮಾಡ್ರಿ. 224 MLAಗಳು ಚುನಾವಣೆಗೆ ಅನ್ಯಾಯದಿಂದ ಎಷ್ಟು ಹಣ ಸಂಗ್ರಹ ಮಾಡ್ಯಾರ ಸಮೀಕ್ಷೆ ಮಾಡಿ ಎನ್ಕ್ವೈರಿ ಮಾಡಿ ಹಣ ತಂದು CM ಅಕೌಂಟಿಗೆ ಹಾಕೋರಿ, ರೈತರಿಗೆ ಕೊಡ್ರಿ. ಇಲ್ಲಂದ್ರೆ ಏನಾಗ್ತದ? ನಾವು ಎಲ್ಲ ರೈತರು ಏನ್ ಮಾಡಾಕತ್ತೀವಿ ಅಂದ್ರೆ ಸುಮ್ಮನೆ ಹಂಗ ಸಮಾವೇಶ ಮಾಡುದು ಜೈ ಅನ್ನೋದು ಹೋಗಿಬಿಡೋದು. ಈ ನಾಡಿನ ಪರಮ ಪೂಜ್ಯರನ್ನ ಯಾಕೆ ವೇದಿಕೆ ಮ್ಯಾಗ ನಾವು ಗೌರವದಿಂದ ಅವ್ರ ಪಾದಕ್ಕೆ ಹನಿ ಹಚ್ಚಿ ವಿನಂತಿ ಮಾಡ್ಕೊಂಡು ಯಾಕೆ ಕರ್ಕೊಂಡು ಬಂದೀವಿ ಅಂತಂದ್ರೆ, ಇಲ್ಲಿ ಕುಂತಿರ್ತಕ್ಕಂಥ ಮಹಾತ್ಮರ ಸಾಮಾನ್ಯರಲ್ಲ, ಬಹಳ ಜನ ಮಠಾಧೀಶರದಾರ. ಎಲ್ಲದಕ್ಕೂ ನಮ್ಮ ರೈತರನ್ನ, ರೈತ ಸಂಘವನ್ನು ಬಳಕೆ ಮಾಡ್ಕೊಂತಾರ. ಆದ್ರೆ ಮುಗುಳಕೋಡು ಮಠ ಹೆಂಗದ ಅಂತಂದ್ರ, ಮುಗುಳಕೋಡು ಹೋದ ವರ್ಷದೊಳಗೆ ಅಪ್ಪೋರು ಹುಟ್ಟಿ ಹಬ್ಬದೊಳಗೆ ಹೆಲಿಕಾಪ್ಟರ್ ಮೂಲಕ ಇಡೀ ರೈತರನ್ನ 30,000 ರೈತರನ್ನು ಒಂದೇ ವೇದಿಕೆ ಮೇಲೆ ಕೂಡಿಸಿ ಕೇಸರಿ ಬಿಳಿ ಹಸಿರು ಟೊಪ್ಪಿ ಹಾಕಿ ಹೂ ಹಾಕಿ ಗೌರವ ಕೊಟ್ಟಿರ್ತಕ್ಕಂಥ ನಾಡಿನ ಶ್ರೇಷ್ಠ ಮಠ ಮುಗುಳಕೋಡು ಮಠ ಅದ. ಯಾಕೆ ನಾನು ಅವ್ರ ಬಗ್ಗೆ ಇಷ್ಟು ವಿಚಾರ ಹೇಳಿ ಅಂತಂದ್ರೆ, ಗುರ್ಲಾಪುರ ಹೋರಾಟಕ್ಕೆ ಕುಂತ ಅವ್ರ ಪಾದಕ್ಕೆ ಹೋಗಿ ಬಿದ್ದು ಬೇಡ್ಕೊಂಡೆ. ನಾ 5 ದಿವಸ ಒಂದು ಮಾತು ಹೇಳಿದೆ, ಅಪ್ಪ ರಾಜಕಾರಣ ಬಹಳ ಗಟ್ಟಿ ಆಗ್ಯದ, ಸರ್ವಾಧಿಕಾರತ್ವ ಆಗ್ಯದ, ಗೆಲ್ಲುವುದು ಕಠಿಣದ ಅಂತಂದಾಗ ಅವ್ರ ಒಂದು ಮಾತು ಹೇಳಿದ್ರು, ಮುಗುಳಕೋಡದ ಎಲ್ಲಾ ಲಿಂಗರ ಗದ್ದಿಗೆ 108 ಕಾಯಿ ಹೊಡಿತಾನಂತ ಬೇಡ್ಕೊರಪ್ಪ, ಸ್ವಕಾರ ಆಗ್ತದ ಅಂತ ಹೇಳಿದ್ರು. 5ನೇದು ಸಾಯಂಕಾಲ ಅವ್ರ ಪಾದದ ನೇತೃತ್ವ ಬೇಡ್ಕೊಂಡು ಹೋಗುದಿ. 9ನೇದು ಸಾಯಂಕಾಲ ಶಿವಾನಂದ ಪಾಟೀಲ್ರು ಬಂದು ಅಪ್ಪೋರ್ ಕಾಲಿಗೆ ಬಿದ್ದು ಲೆಟರ್ ಕೊಟ್ಟು. ಇದು ಮುಗುಳಕೋಡು ಮಠದ ತಾಕತ್ತಿದು. ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಒಂದು ನೀವು ಗಟ್ಟಿ ಆಗ್ರಿ. ಒಂದು ತುತ್ತು ಅನ್ನವನ್ನ ಹಾಕುವಾಗ ಯಾವ ಅಧಿಕಾರಿ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಒಂದು ತುತ್ತು ಅನ್ನವನ್ನ ಬಾಯಿಯೊಳಗೆ ಹಾಕುವೊಳಗೆ ಏನು ದೇವ್ರಿಗೆ ಬೇಡ್ಕೋರಿ ಅಂದ್ರ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡ್ದಾನಲ್ಲ, ಆ ರೈತನ ಹೆಂಡತಿ ಮಕ್ಕಳು ಬಂಧು ಬಳಗ ಅಣ್ಣ ತಮ್ಮ ಎಂದೂ ಕೂಡ ಬಡತನದೊಳಗ ನರಳುವಂಗ ಆಗದಿರಲಿ ಅಂತೇಳಿ ಬೇಡ್ಕೊಂಡು ಒಂದು ತುತ್ತು ಬಾಯಾಗ ಅನ್ನ ಹಾಕ್ರಿ. ಇನ್ನೊಂದು ಅದ, ನಿಮ್ಮ ಮನೆಯೊಳಗ 4 ಜನ ಮಕ್ಕಳು ಇರ್ತಾವ. ಯಾರೇ ಮಠಾಧೀಶರು ರಾಜಕಾರಣಿಗಳು ಬಂದ್ರೆ ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಪೊಲೀಸ್ ಅದಾನ್ರಿ, ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಹೊಲ್ದಾಗ ಕೆಲಸ ಮಾಡವ ಅದಾನ ಬಿಡ್ರಿ ಅಂತೀರಿ. ಇನ್ನು ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅಲ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡೋದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಎಲ್ಲಾರು ಮಾತಾಡ್ತೀರಿ, ನೀವೆಲ್ಲ ರೈತ ಮುಖಂಡರದಿರಿ, ನೀವು ರೈತರದಿರಿ, ರೈತ ತಾಯಂದ್ರದಿರಿ. ಬುದ್ಧಿಯವ್ರಿಗೆಲ್ಲ ಏನ್ ಹೇಳ್ತಾರ, ಇಲ್ಲೊಂದಿಬ್ರು ಹೇಳಿದ್ರು ನನಗೆ, ರೈತರಿಗೆ ಹೆಣ್ಣು ಕೊಡುವರೆ ಅದನ್ನ ಹೇಳ್ರಿ ಅಂತ ಹೇಳ್ತಾರೆ. ನೀವೆಲ್ಲರೂ ರೈತರದಿರಿ, ಕೈ ಎತ್ತರ ನೋಡೋಣ.
ಮುಗುಳು ಕೂಡ ಅಪ್ಪವ್ರು ಸಾಕ್ಷಾತ್ ದೈವ ಸ್ವರೂಪ ಕುಂತಾರ. ಮ್ಯಾಕ್ ಕೈ ಎತ್ತರಪ್ಪ, ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳ್ತೀರಿ. ನಿಮ್ಮ ಮಕ್ಕಳನ್ನ ಯಾರು ರೈತರು ಕೊಡ್ತಾರ? ಕೈ ಎತ್ತರ ನೋಡೋಣ. ಒಬ್ಬರು ಎತ್ತಂಗಿಲ್ಲ. ಇವರೆಲ್ಲ ರೈತರ ಬುದ್ಧಿ. ಒಬ್ಬರು ಎತ್ತಂಗಿಲ್ರವ ಇವ್ರು. ಮತ್ ಇವ್ರು ಹೆಂಗಂದ್ರ ಅವ ಗಟಾರ್ ಬಳಿಲಿ ರೋಡ್ ಹಾಡ್ಲಿ ಅವ ಬೆಂಗಳೂರು ಹುಬ್ಳಿ ದೆಹಲಿಯಾಗಿರ್ಬೇಕು, ಸರ್ಕಾರಿ ನೌಕರಿನೇ ಇರ್ಬೇಕು. ನಿಮಗ ಲಕ್ಷ್ಯ ಇರ್ಲಿ, ಇನ್ನು 8-10 ವರ್ಷದೊಳಗೆ 1 ಎಕರೆ ಭೂಮಿ ಇದ್ದಾವ. 1-2 ಕೋಟಿ ಕಿಮ್ಮತ್ತು ಬಹಳತದ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಎಂದೂ ಕೂಡ ಕೈ ಒಡ್ಡಂಗಿಲ್ಲ. ಜಗತ್ತಿಗೆ ನೀಡಿರ್ತಕ್ಕಂಥ ನಿಜವಾದ ಜಮೀನ್ದಾರ್ ಯಾರಂದ್ರೆ ರೈತ ಮಾಲಕ ಆಗ್ತಾನ. ನಾವು ಅಧಿವೇಶನದೊಳಗೆ ಮೊನ್ನೆ 2 ಬೇಡಿಕೆ ಇಟ್ಟಿವಿ. ಎಲ್ಲ ಸರ್ಕಾರಿ ನೌಕರಸ್ಥರು 60 ವರ್ಷ ಆದ ನಂತರ ಪೆನ್ಷನ್ ಬರ್ತದಲ್ಲ ಅವ್ರಿಗೆಲ್ಲ. ನಮ್ಮ ರಾಹುಲ್ ಕುಲಕರ್ಣಿ ಅವರು, ಶಾಂತಗೌಡರು ಮತ್ತು ಚುನಪ್ಪ ಪೂಜಾರಿ ಅವ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟಿವಿ. 60 ವರ್ಷ ಆಗಿರ್ತಕ್ಕಂಥ 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ರೈತ ಕುಟುಂಬಕ್ಕ 10,000 ತಿಂಗಳಿಗೆ ಪೆನ್ಷನ್ ಕೊಡ್ಬೇಕಂತ ನಾವು ಬೇಡಿಕೆ ಇಟ್ಟಿವಿ. ಇನ್ನೊಂದು ಇಟ್ಟಾರ, ಅವ್ರು ಏನ್ ಇಟ್ಟಾರ ಅಂದ್ರೆ 1 ಲೀಟರ್ ಹಾಲಿಗೆ 100 ರೂಪಾಯಿ ಕೊಡ್ಬೇಕಂತ ಇಟ್ಟಾರ. ನಾ ಬಹಳ ವಿಷಯದ ಆಳಕ್ಕೆ ಹೋಗಂಗಿಲ್ಲ. ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅಪ್ಪ ಅವ್ರಿಗೆ ಮಾತಾಡಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀನಿ, ಜಲ್ದಿ ಮುಗಿಸ್ತೀನಿ. ಇಂಥ ಸಾಧು ಸಂತರ ಹುಟ್ಟಿದ ಪುಣ್ಯ ಭೂಮಿ ಅದ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈ ಬಿಜಾಪುರ ಜಿಲ್ಲೆ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದ ಅನ್ನದಾತರ ಪರವಾಗಿ ವಿನಂತಿ ಮಾಡಿಕೊಡ್ತೀನಿ. ಇವೆಲ್ಲ ಗ್ಯಾರಂಟಿ ತೆಗೀರಿ, 2 ಕೊಡ್ರಿ. ಕರ್ನಾಟಕದೊಳಗ ಯಾವ್ದೋ ಬ್ಯಾಂಕ್ ಇರಲಿ, ಸಂಪೂರ್ಣ ರೈತನ ಸಾಲ ಮನ್ನಾ ಮಾಡ್ರಿ. ಇನ್ನೊಂದದ ಯಾವ್ದಂತಂದ್ರೆ ಸಾಧು ಸಂತರ ಹುಟ್ಟಿದ ಪುಣ್ಯ ಭೂಮಿ ಅದ. ಕರ್ನಾಟಕ ಹಾಳಾಗಲಿಕ್ಕತ್ತದ. ಸಂಪೂರ್ಣ ಬಾರ್ ಸಾರಾಯಿಗಳನ್ನ ಇವತ್ತಿನಿಂದ ಬಂದ್ ಮಾಡಿ. ಎಂದೂ ನಿಮ್ಮ ಮುಂದೆ ನಾವು ಕೈ ಒಡ್ಡಂಗಿಲ್ಲ. ರೈತರು ನಾವ ನಿಮಗೆ ಬೇಕಾದ್ರೆ 500 ರೂಪಾಯಿ ಕೊಟ್ಟು ಓಟ್ ಹಾಕಿ ನಿಮಗೆ ಖರ್ಚಿಗೆ ಕೊಡ್ತೀವಿ. ಯಾಕ್ರಿ? DCC ಬ್ಯಾಂಕಿನ ಬಗ್ಗೆ ರೈತರಿಗೆ ಗೊತ್ತಿಲ್ಲ. 40,000 ರೂಪಾಯಿ ಕೊಡ್ತಾರೆ ಎಕರೆ. ನಬಾರ್ಡ್ ಗೈಡ್ಲೈನ್ಸ್ ಅದ 82,600 ರೂಪಾಯಿ ಕೊಡ್ಬೇಕಂತ ಹೇಳಿ. ನಮಗ್ ಗೊತ್ತಿಲ್ಲ, ಕೇಳ್ತಾ ಇಲ್ಲ. ನಮ್ದು ಒಂದೇ ಕನಸದ. ಏನದ ಅಂತಂದ್ರ ನಾವೇನು ಮನಿ ಕಟ್ಟಬೇಕಂತಿಲ್ಲ. ಅಪ್ಪರ ಆಶೀರ್ವಾದದಿಂದ ಒಂದು ಕನಸದ ಬುದ್ಧಿ. ಕರ್ನಾಟಕದೊಳಗ ಕಬ್ಬಿಗೆ 5,500 ರೂಪಾಯಿ ಪ್ರತಿ ಟನ್ಗೆ ಆಗಬೇಕು. ಗೊಂಜಾಳ, ಗೋಧಿ, ದಾಳಂಬರಿ, ದ್ರಾಕ್ಷಿ, ತೊಗರಿ, ಜೋಳಿನದಲ್ಲ ಹೆಂಗ ಬಾಟ್ಲಿಗೆ 10 ರೂಪಾಯಿ ಅದಲ್ಲ, ಹಂಗ ಪ್ರತಿಯೊಬ್ಬ ರೈತ ಹೊಲದಾಗಿಂದ ಬಂದ ತಕ್ಷಣ 10,000 ರೂಪಾಯಿ ಕ್ವಿಂಟಲ್ ಅಲ್ಲ. ಬೇಕಂದ್ರೆ ತಗೋ, ಬೇಡಂದ್ರೆ ಬಿಡ ಅನ್ನೋಂಗ ರೈತರಿಗೆ ತಾಕತ್ತು ಬರಬೇಕು. ಎಂದೂ ಕೂಡ ರೈತ ನಮ್ಮ ಕನಸು ಏನದ ಅಂದ್ರ ಮನ್ಯಾಗ ಮಗಳ ಮದುವೆ, ಮಗನ ಶಿಕ್ಷಣ ಅನಿವಾರ್ಯ ಬತ್ತು ಅಂತಂದ್ರ ಬ್ಯಾಂಕ್ನೊಳಗೆ ಸಾಲ ತೆಗಿಸಬಾರ್ದು, ಬಡ್ಡಿ ಹಂಗ ರೊಕ್ಕ ತೆಗಿಸಬಾರ್ದು. ಪ್ರತಿಯೊಬ್ಬ ರೈತ ಒಳಗೆ ಟ್ರೆಜರಾಗಿ ಹೋಗಿ ರೊಕ್ಕ ತಂದು ಮಗಳ ಮದುವೆ ಮಾಡುವಂತ ಸಾಮರ್ಥ್ಯ ಯಾವಾಗ ಬರ್ತೈತಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಒಂದು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ರಾಜಕಾರಣಿಗಳ ವ್ಯವಸ್ಥೆ ಹೆಂಗದ ಅಂತಂದ್ರ ಬುದ್ಧಿ ಮೊನ್ನೆ ನಾನು ಚೂನಪ್ಪ ಇಲ್ಲೇ ಒಂದು ದಾವಣಗೆರೆ ಜಿಲ್ಲೆ ಒಳಗ ಅದೇನೋ ಜಾದು ಅಂತಾರ ನಡೆದಿತ್ತು ಬುದ್ಧಿ, ಹೋಗಿದ್ವಿ. ಅವ ಏನ್ ಮಾಡಿದ್ರವ, ಮೊದಲು ಕಲ್ಲು ತಿಂದ, ಕಟ್ಟಿಗೆ ತಿಂದ, ಇಂಥ ಟೇಬಲ್ 4-5 ತಿಂದು ಬಿಟ್ಟವ. ಆಮೇಲೆ ಕೆಬಣ ತಿಂದ. ಅವಾಗ ಒಂದ ಅಧ್ಯಕ್ಷರು ಯಾಕ್ರಿ ಯಾರು ನಗವಾರಲ್ರಿ ಅಂತವ. ಅವಾಗ ಅಧ್ಯಕ್ಷರಂದ್ರು ನೀ ಏನ್ ದೊಡ್ಡ ಸಾಧನೆ ಮಾಡಿ ಅಂತ ತಗೊಂಡಪ್ಪ ಅಂದ್ರು. ಅಲ್ರಿ, ಕೆಬಣ ತಿಂದಿನಿ, ಕಲ್ ತಿಂದಿನಿ, ಕಟ್ಟಿಗೆ ತಿಂದಿನಿ, ಬೇಕಂದ್ರೆ ಗಿಡ ಏನ್ ಬೇಕಾ ತಿಂತೀನ್ರಿ ಅಂದ. ನಿಂದೇನ್ ದೊಡ್ಡ ಸಾಧನೆನು? ನೀ ತಿಂತಿ ಮತ್ ಮನೆಗೆ ಹೋಗ್ತಿ, ನಿಂದೇನ್ ದೊಡ್ಡ ಸಾಧನೆ ಇಲ್ಲ. ನಮ್ಮಲ್ಲಿ ರೋಡಿಗೆ ರೋಡ ತಿಂದಾರ, ಗಟಾರ ತಿಂದಾರ, ದೇವಸ್ಥಾನ ಮೂರ್ತಿ ಬಿಟ್ಟಿಲ್ಲ, ಹುಡುಗರು ಶಾಲೆ ಒಳಗೆ ಹಾಕೊಳ್ತಕ್ಕಂತ ಸಮವಸ್ತ್ರ ಬಿಟ್ಟಿಲ್ಲ. ಮೊನ್ನೆ ಯಾರೋ ಹೇಳ್ತಾ ಇದ್ರ ತತ್ತಿ ತಿಂದಾರ ಅಂತ ಹೇಳಿ. ಏನದರಿ? ಒಂದು ರಾಜಕಾರಣಿಗಳು ಹೇಳ್ತೀನಿ, ಅತಿಥಿಯಾಗಿ ಬಂದಿರಿ. ಮುಗುಳ ಕೊಡದ ಎಲ್ಲಾ ಲಿಂಗರು, ಲಚ್ಚಾನ ಸಿದ್ಧಲಿಂಗ ಅಜ್ಜ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು, ಇಂಚಗೇರಿ ಮಠದ ಗಿರಿಮಲ್ಲೇಶ್ವರ ಮಹಾರಾಜರಿಂದ ಕೋವಿಡ್ ಒಳಗೆ ಏನೂ ಆಗಲಾರ್ದ. ನೀವು ನಾವು ಜೀವಂತದೀವಿ. ಹಣ ಮಾಡಕ್ಕಲ್ಲ, ಮತ್ತೊಬ್ಬರ ಕಣ್ಣೀರ್ ಹಾಕಕ್ಕಲ್ಲ, ಮೋಸ ಮಾಡಕ್ಕಲ್ಲ, ಮತ್ತೊಬ್ಬರ ಗೋಣ್ ಮರೆಯಕ್ಕಲ್ಲ. ನಿನ್ನ ಬದುಕು ಯಾವತ್ ಹೆಂಗಿರ್ಬೇಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗ ಈ ನಾಡಿನ ಜನರ ಕಣ್ಣೀರ್ ಒರೆಸುವ ಸಲುವಾಗಿರ್ಬೇಕು. MLA 3 ಲಕ್ಷ ಪಗಾರ ತಗೊಳಕ್ಕಲ್ಲ ಜೀವನ ಅಲ್ಲ. 7,000 ಸರ್ವೇರ್ ಸಾಯ್ಲಿಕ್ಕತ್ತಾರ ನೌಕರಿ ಸಲುವಾಗಿ, ಪಗಾರ ಇಲ್ಲ. 2,86,000 ವಿದ್ಯಾರ್ಥಿಗಳು ಸಾಯ್ಲಿಕ್ಕತ್ತಾರ.
ಅದಕ್ಕೆ ನೌಕರಿ ಕೊಡು ಕೆಲಸ ಮಾಡ್ರಿ, ರೈತರಿಗೆ ಬೆಲೆ ಕೊಡು ಕೆಲಸ ಮಾಡ್ರಿ, ರೈತರಿಗೆ ಹೆಣ್ಣು ಕೊಡ್ಲಿಕ್ಕೆ ಏನು ಸವಲತ್ತು ಬೇಕಲ್ಲ ಆ ರೈತರಿಗೆ ಸವಲತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ರಿ. ಆಲಮಟ್ಟಿ ವಿಚಾರಕ್ಕೆ ನಿಮ್ಗೆ ಬಿಜಾಪುರ ಜಿಲ್ಲೆಯವ್ರಿಗೆ ನಾವು ಒಂದು ಮಾತು ಕೊಡ್ತೇವೆ. ಚುಣಪ್ಪ ಪೂಜಾರಿ ಅವ್ರು ನಾವು 524.756 ಆಗು ಮಠ ನೀವು ಯಾವುದೇ ಹೋರಾಟಕ್ಕೂ ಸಹಿತ 31 ಜಿಲ್ಲೆಗಳ ರೈತರನ್ನು ಕರ್ಕೊಂಡು ಬಂದು ನಿಮ್ಮ ಜೊತೆ ಹಗಲು ನಾವು ಹೋರಾಟ ಮಾಡ್ತೇವೆ ಅಂತ ಮಾತನ್ನ ಕೊಡ್ತೀವಿ. ರಾಮದುರ್ಗ ತಾಲೂಕಿನೊಳಗೆ ವೀರಭದ್ರೇಶ್ವರ ನೀರಾವರಿ 25ನೇ ತಾರೀಕು ಡೆಡ್ ಲೈನ್ ಕೊಟ್ಟಾರ ನಮ್ಮ ರಾಜ್ಯಾಧ್ಯಕ್ಷರು. ಆ ಜಿಲ್ಲಾ ಉಸ್ತುವಾರಿ ಸಚಿವರು SP ಅವರು DC ಅವರು ಗಮನಕ್ಕೆ ತಗೊಂಡು 24ನೇ ತಾರೀಕು ಸಾಯಂಕಾಲ ಒಳಗೆ ಬಗೆಹರಿಸಿದ್ರೆ ಬಹಳ ಚಲೋ. ನಾವು ಬಂದು ಕೂತೀವಂದ್ರೆ ಯಾರಪ್ಪಗೂ ಕೇಳಂಗಿಲ್ಲ, ಆಮೇಲೆ ತೊಂದರೆ ಮಾಡ್ಕೋಬೇಡ. ನೀರಾವರಿ ಹೋರಾಟ, ಸಣ್ಣ ಪುಟ್ಟಕ್ಕೆಲ್ಲದಕ್ಕೂ ಹೋರಾಟ ಅಂದ್ರೆ ಹೆಂಗ್ರಿ? ಒಬ್ಬ ರೈತಿಗೆ ಏನಾದ್ರೂ ಅನ್ಯಾಯ ಆದ್ರೂ ಹೋರಾಟ, ನೀರಾವರಿ ಹೋರಾಟ, ಕಬ್ಬಿಗೆ ಬಿಲ್ಲಿಗೆ ಹೋರಾಟ ಹೆಂಗದರಿ? ಬುದ್ಧಿ ಒಂದು ಮಾತು ಹೇಳ್ತೀನಿ. 1995 2005 ಬಂದಾಗ ಬರೀ 70 ರೂಪಾಯಿ ತೊಲಿ ಬಂಗಾರಿ. 2005ಕ್ಕೆ 700 ರೂಪಾಯಿ ತೊಲಿ ಬಂಗಾರಿ. ಈಗ 2025-26 1,50,000-60,000 ಏರ್ಲಿಕ್ಕತ್ತದ. ಕಬ್ಬಿಗೆ ಗುಜರಾತ್ ಒಳಗೆ 4,400 ಅದ, ಪಂಜಾಬ್ದೊಳಗೆ 3,800 ಅದ, ಉತ್ತರ ಪ್ರದೇಶ ಒಳಗೆ 3,600 ಅದ, ಮಹಾರಾಷ್ಟ್ರ ಒಳಗೆ 3,600 ಅದ. ಮೊನ್ನೆ ನೀವೆಲ್ಲರೂ ಹೋರಾಟ ಕೊತ್ರಿ, ಅಪ್ಪವ್ರು ಒಂದು 2 ಸಾರಿ ಆಶೀರ್ವಾದ ಮಾಡ್ರಿ ಅಂತೇಳಿ 3,300 ಸಿಕ್ತು. ನಾ ಒಂದು ವಿಚಾರ ಹೇಳ್ತೀನಿ, ಹೋರಾಟ ಅಂತ ಬಂದಾಗ ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಎಲ್ಲ ದೂರ ಸರಿಸಿ ಹೋರಾಟ ಅಂತ ಬಂದಾಗ ನೀವೆಲ್ಲ ಯಾವಾಗ ಒಕ್ಕಟ್ಟಾಗ್ತಿರಲ್ಲ, ಆಲಮಟ್ಟಿನೂ ಸಿಗ್ತದ, ವೀರಭದ್ರೇಶ್ವರ ಸಿಗ್ತದ, ಏನು ಬೇಕಾದ ಸವಲತ್ತು ಸಿಗ್ಲಿಕ್ಕೆ ಸಾಧ್ಯ ಅದ ಅಂತೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ ಮಾಡ್ತೀನಿ.